बोलो भारत माता की। वफ हटाओ देश बचाओ ಈ ಒಂದು ಅಭಿಯಾನಕ್ಕೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿರುವಂತಹ ಈ ಅಭಿಯಾನದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಕರ್ನಾಟಕದ ಹಿಂದೂ ಹೃದಯ ಸಾಮ್ರಾಟ ಬಸವನಗೌಡ ಪಾಟೀಲ್ ಯತ್ನಾಳ್ರೆ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಹುಲಿ ಸಾವುಕಾರ ರಮೇಶ್ ಜಾರಕಿಹೊಳಿ ಸಾಹೇಬ್ರೆ, ಇದುವರೆಗೂ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಬೆಂಗಳೂರಿನಲ್ಲಿ ಮಹದೇವಪುರದಲ್ಲಿ ಶಾಸಕರಾಗಿ ಬಾಗಲಕೋಟೆಯಿಂದ ಹೋಗಿ ಬೆಂಗಳೂರಿನಲ್ಲಿ ರಾಜಕಾರಣವನ್ನು ಮಾಡ್ತಿರುವ ಸಂಘಟನಾ ಚತುರರಾಗಿರುವಂತಹ ಅರವಿಂದ್ ಲಿಂಬಾವಳಿ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕರ್ನಾಟಕದ ಪಾಲಿಗೆ ಕಾವೇರಿ ಉಳಿಲಿಕ್ಕೆ ಮೂಲ ಕಾರಣೀಭೂತರಾಗಿರುವಂತಹ ಬಂಗಾರಪ್ಪನವರ ಸುಪುತ್ರರಾಗಿರುವಂತಹ ಕುಮಾರ್ ಬಂಗಾರಪ್ಪನವರೇ, ರಾಯಚೂರಿನ ಈ ಹಿಂದೆ ಸಂಸದರಾಗಿ ಅಪಾರ ಜನಪರ ಕಾರ್ಯಗಳನ್ನು ಮಾಡಿರುವಂತಹ ಪಿ ವಿ ನಾಯಕರೇ, ಮಾಜಿ ಶಾಸಕರು ಆಗಿರುವಂತಹ ಮಹೇಶ್ ಕುಮಟಳ್ಳಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಶ್ರೀಮಂತ್ ಪಾಟೀಲ್ ಅವರೇ, ಹಾಗೂ ಇವತ್ತು JDSನಲ್ಲಿರುವ ಹಾಗೂ ಬಿಜೆಪಿಯ ನಾಯಕರೇ ಆಗಿರುವಂತಹ ಸಂತೋಷ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಹಿತೈಷಿಗಳೇ, ಹಿಂದೂ ಬಾಂಧವರೇ, ಹಾಗೂ ನನ್ನ ಮಾಧ್ಯಮ ಮಿತ್ರರೇ, ಈ ವೇದಿಕೆ, ಈ ಹೋರಾಟ ಇಲ್ಲಿ ಕೂತ್ಕೊಂಡಿರೋರನ್ನ ಯಾರನ್ನು ಕೂಡ ಲೀಡರ್ ಮಾಡೋಕ್ಕೆ ನಡೀತಿರುವಂಥ ಹೋರಾಟ ಅಲ್ಲ ಇದು. ಈ ಒಂದು ವಫ್ ಹಟಾವೋ ದೇಶ್ ಬಚಾವೋ ಚಳುವಳಿ ಚುನಾವಣೆ ಗೆಲ್ಲೋದಕ್ಕೋಸ್ಕರ ನಾವು ಪ್ರಾರಂಭ ಮಾಡಿರುವಂತಹ ಪ್ರಚಾರ ಆಂದೋಲನ ಅಲ್ಲ ಇದು. ಚುನಾವಣೆ ಇರೋದು 2028ಕ್ಕೆ, ಇನ್ನು ಮೂರುವರೆ ವರ್ಷ ಇದೆ. ಈ ಒಂದು ಹೋರಾಟ ಬಸವನಗೌಡ ಪಾಟೀಲ್ ಯತ್ನಾಳ್ರನ್ನ ಲೀಡರ್ ಮಾಡಕ್ ಕೊಟ್ಟಿಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ರು ಈಗ ಆಲ್ರೆಡಿ 3ನೇ ಸರಿ MLA ಆಗಿದ್ದಾರೆ, 1 ಸಾರಿ MLC ಆಗಿದ್ದಾರೆ, 2 ಸಾರಿ MP ಆಗಿ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅವ್ರನ್ನ ಲೀಡರ್ ಮಾಡೋ ಅಗತ್ಯ ಇಲ್ಲ, ಅವ್ರಿಗೆ ಆಲ್ರೆಡಿ ಲೀಡರ್ ಆಗೋಗಿದ್ದಾರೆ. ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಬಿಜೆಪಿ ನಾಯಕ ಯಾರು ಅಂತ ಹೇಳಿದ್ರೆ ಅದು ಬಸವನಗೌಡ ಪಾಟೀಲ್ ಅಂತ ಹೇಳಿ ಕರಾವಳಿಯಿಂದ ಉತ್ತರ ಕರ್ನಾಟಕದವರೆಗೂ, ಕಿತ್ತೂರು ಕರ್ನಾಟಕದವರೆಗೂ ಕೂಡ ಎಲ್ಲರೂ ಹೇಳ್ತಾರೆ. ಅವ್ರನ್ನ ನಾವು ಲೀಡರ್ ಮಾಡಕ್ ಹೊಟ್ಟಿಲ್ಲ. ಬಸವನಗೌಡ ಪಾಟೀಲ್ರಿಗೆ ಯಾರ್ದು ಅವ್ರ ಕುಟುಂಬದ ಹೆಸರು ಹೇಳ್ಕೊಂಡು ಬರುವಂತ ಅಗತ್ಯ ಇಲ್ಲ. ಅವ್ರ ನೆಲದಿಂದ ಎದ್ದು ಬಂದು ಲೀಡರ್ ಆಗಿದ್ದಾರೆ. ಇನ್ನ 7 ಸಾರಿ ಸತತವಾಗಿ ಗೋಕಾಕದಲ್ಲಿ ರೂಲ್ ಮಾಡ್ತಿರುವಂತಹ ಅವಿಭಜಿತ ಬೆಳಗಾಂ ಜಿಲ್ಲೆ ಬೆಳಗಾಂ ಮತ್ತು ಚಿಕ್ಕೋಡಿಯಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಿರುವಂತಹ ರಮೇಶ್ ಅಣ್ಣ ಜಾರಕಿಹೊಳಿ ಅವರನ್ನ ಲೀಡರ್ ಮಾಡೋ ಅಗತ್ಯ ಇಲ್ಲ, ಆಲ್ರೆಡಿ ಲೀಡರು. ಬಿಜೆಪಿ 2018ರಲ್ಲಿ 104 ಸೀಟು ಬಂದು ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥದ್ದು ಕೂದಲೆಳೆ ಅಂತರದಲ್ಲಿ ಮಿಸ್ ಆದಾಗ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದ್ರೆ ನಮಗೊಂದು ದೊಡ್ಡ ಶಕ್ತಿ ಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಇಡೀ ಪಕ್ಷಕ್ಕೆ ಬಂದು ನಮ್ಮ ಪಕ್ಷಕ್ಕೆ ಶಕ್ತಿನ ತುಂಬಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಲಿಕ್ಕೆ ಮಾಡಿದಂತಹ ಸಾಹುಕಾರನ ನಾವು ಲೀಡರ್ ಮಾಡೋ ಅಗತ್ಯ ಇಲ್ಲ. ಅವ್ರು ಆಲ್ರೆಡಿ ಲೀಡ್ರು, ಈ ಭಾಗದಲ್ಲಿ ದೊಡ್ಡ ಹೆಸರನ್ನ ಇಟ್ಕೊಂಡಿರುವಂಥವ್ರು. ಬಂಧುಗಳೇ, ಈ ಹೋರಾಟ ಅನ್ನೋದು ನಾವು ಯಾರನ್ನು ಲೀಡರ್ ಮಾಡೋಕ್ಕೆ ಹೊರಟಿರುವಂತಹ ಅಭಿಯಾನ ಅಲ್ಲ ಇದು. ಈ ಹೋರಾಟ, ಈ ಅಭಿಯಾನ ನಡೀತಾ ಇರುವಂಥದ್ದು ನಿಮ್ಮ ಭೂಮಿಯನ್ನು ಉಳಿಸ್ಕೊಡೋದಕ್ಕೋಸ್ಕರ, ನಮ್ಮ ರೈತರ ಭೂಮಿಯನ್ನು ಉಳಿಸೋದಕ್ಕೋಸ್ಕರ ನಡೀತಾ ಇರುವಂಥ ಹೋರಾಟ ಇದು ಬಂಧುಗಳೇ. ಈ ಹೋರಾಟವನ್ನು ಯತ್ನಾಳ್ರು, ಸಾಹುಕಾರರು ಅವ್ರ ನೇತೃತ್ವದಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಇವರ ವಫ್ ಭೂ ಕಬಳಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಈ ರೀತಿ ನಿಷ್ಕಾಮ ಕರ್ಮ ನಿಜವಾದ ಧರ್ಮ ಅಂತಾರೆ. ಸೆಲ್ಫ್ಲೆಸ್ ಆಗಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತಿರೋರು ಪರವಾಗಿ ನಾವು ನಿಂತಿದ್ದೀವಿ. ಆದರೆ ಅವ್ರ ವಿರುದ್ಧನೇ ಹೇಳಿಕೆ ಕೊಡ್ತಾರಲ್ಲ, ಅವ್ರಿಗೆ ಏನನ್ಬೇಕು ನೀವೇ ಯೋಚನೆ ಮಾಡಿ.
ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ? ಯತ್ನಾಳರಾಗ್ಲಿ ಸಾವುಕಾರರಾಗ್ಲಿ ಯಾರ ವಿರುದ್ಧ ಟೊಂಕ ಕಟ್ಟಿ ಇವತ್ತು ಬೀದಿಗಿಳಿದಿದ್ದಾರೆ? ರೈತರ ಪರವಾಗಿ. ಯತ್ನಾಳರನ್ನ ಉಚ್ಚಾಟನೆ ಮಾಡಬೇಕಾ? ಯತ್ನಾಳರು ಹೇಳಿದ್ರು ಅವನು ಯಾವನ ಒಬ್ಬನ ಹೆಸರನ್ನ, ಅವನೇನೋ ಲಫಂಗನ ಲಫಡನ ಎಂಥದೋ ಹೇಳಿದ್ರು. ಇಂಥವ್ರಿಗೆ ನಾವು ಉತ್ತರ ಕೊಡಬೇಕಾ? ನಿಮ್ಮ ಪರವಾಗಿ ನಿಂತಿರೋರ ಪರವಾಗಿ ನೀವಿವತ್ತು ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತಂದಾಗ ನೀವು ಎದ್ದು ನಿಂತು ಪ್ರೊಟೆಸ್ಟ್ ಮಾಡಬೇಕು, ನೀವು ಧ್ವನಿ ಎತ್ತಬೇಕು. ಯಾಕೆಂದ್ರೆ ಸಾವುಕಾರರು ಯತ್ನಾಳರು ನಿಮ್ಮ ಪರ ಹೋರಾಟಕ್ಕೆ ಇವತ್ತು ಇಲ್ಲಿ ಬಂದಿರೋದು. ಬಂಧುಗಳೇ, ಯಾರು ಎಷ್ಟೇ ಬೊಬ್ಬೆ ಹೊಡಿಲಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಿಮ್ಮ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋವರೆಗೂ ಕೂಡ ನಾವು ವಿಶ್ರಮಿಸಲ್ಲ. ಈ ಭಾಗದಲ್ಲಿ ಯಾಕಾಗಿ ನಾವು ಇವತ್ತು ಯತ್ನಾಳರು ಸಾವುಕಾರರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ, ವಫ್ ವಿಚಾರ ರಾತ್ರಿ ವಿಜಾಪುರದ ಜನತೆ ಬೆಳಗ್ಗೆ ಎದ್ದು ಪಾಣಿ ನೋಡೋಷ್ರೊಳಗಡೆ ವಫ್ ಆಸ್ತಿ ಅಂತ ಹೇಳಿ ಪರಿವರ್ತನೆ ಆದಾಗ ಅದರ ವಿರುದ್ಧ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಿದ್ಯಾರು? ಯತ್ನಾಳರು ಪ್ರಾರಂಭವನ್ನು ಮಾಡಿದ್ದು. ಅಹೋರಾತ್ರಿ ಧರಣಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನ ಕರೆಸಿದ್ಯಾರು? ಯತ್ನಾಳರು ಅಲ್ಲಿ ಕರೆಸಿದ್ರು. ಆ ಸಭೆಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಚೇರ್ಮನ್ ಆಗಿರುವಂತ ಜಗದಾಂಬಿಕಾ ಪಾಲ್ ಅವ್ರನ್ನ ಕರೆಸಿದ್ಯಾರು? ಯತ್ನಾಳರು ಕರೆಸಿದ್ರು. ಅದಕ್ಕೆ ಬೆಂಗಾವಲಾಗಿ ನಿಂತ್ಕೊಂಡವ್ರು ಯಾರು? ಪ್ರಹ್ಲಾದ್ ಜೋಶಿ ಅವರು ನಿಂತ್ಕೊಂಡ್ರು. ಬೇರೆ ಬೇರೆ ಸೋಮಣ್ಣ ಸಾಹೇಬರು ಸಹಕಾರ ಕೊಟ್ಟರು. ಅದೇ ರೀತಿಯಲ್ಲಿ ಇಡೀ ಇಷ್ಟು ಜನಗಳನ್ನ ಒಟ್ಟು ಸೇರಿಸೋದಕ್ಕೋಸ್ಕರ ಜೊತೆಗೆ ರಾಮ ಲಕ್ಷ್ಮಣರ ತರ ನಿಂತ್ಕೊಂಡವ್ರು ಯಾರು ಅಂತಂದ್ರೆ ಯತ್ನಾಳರ ಜೊತೆಗೆ ನಿಂತ್ಕೊಂಡವ್ರು ಯಾರು ಅಂದ್ರೆ ಸಾವುಕಾರರು ನಿಂತ್ಕೊಂಡಿದ್ದಾರೆ. ಅವ್ರ ಪರವಾಗಿ ನಾವು ಬೆಂಗಳೂರು ಇರ್ಬೋದು, ಮೈಸೂರಿಂದ ನಾವಿಲ್ಲಿ ಬಂದಿದ್ದೀವಿ. ನಮ್ಮ ಜನರ ಭೂಮಿ ಉಳಿಸೋದಕ್ಕೋಸ್ಕರ ಬಂದಿದ್ದೀವಿ. ಬಂಧುಗಳೇ, ನೇರವಾಗಿ ಒಂದೆರಡು ವಿಚಾರಗಳಿಗೆ ಬರ್ತೀನಿ. 2013ರಿಂದ 2018ವರೆಗೂ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ನೀವು ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಯೋಚನೆ ಮಾಡಿ. 2015ರಲ್ಲಿ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ KFD ಇರ್ಬೋದು, PFI ಇರ್ಬೋದು, SDPI ಇರ್ಬೋದು, ಇವ್ರ ವಿರುದ್ಧ ಮಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿತ್ತು, ಮೈಸೂರಿನಲ್ಲಿ ಪ್ರಕರಣ ದಾಖಲಾಗಿತ್ತು, ಬೆಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿತ್ತು, ಶಿವಮೊಗ್ಗದಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಥರ ಸುಮಾರು 1600 SDPI, PFI, KFD ದುರುಳರ ವಿರುದ್ಧ 175 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿತ್ತು. ಆ ಥರದ ಪ್ರಕರಣಗಳನ್ನ 2015ರಲ್ಲಿ ಕ್ಯಾಬಿನೆಟ್ ಎದುರುಗಡೆ ಇಟ್ಟು ಅಷ್ಟು ಕ್ರಿಮಿನಲ್ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಳ್ಳುವ ಮುಖಾಂತರವಾಗಿ ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಹಿಂದೂಗಳ ಮಾರಣ ಹೋಮಕ್ಕೆ ದಾರಿ ಮಾಡಿಕೊಟ್ರು. ಆ ಕಾಯ್ದೆಯನ್ನು ವಾಪಸ್ ತೆಗೆದುಕೊಂಡ ಬೆನ್ನಲ್ಲೇ ಟಿಪ್ಪು ಜಯಂತಿನ ಆರಂಭ ಮಾಡಿದ್ರು. ಮೈಸೂರಿನಲ್ಲಿ ರಾಜು ಹತ್ಯೆ ಆಯಿತು, ಕೊಡಗಿನಲ್ಲಿ ಕುಟ್ಟಪ್ಪ ಹತ್ಯೆ ಆಯಿತು, ಬೆಂಗಳೂರಿನಲ್ಲಿ ಸಂತೋಷ್ ಹತ್ಯೆ ಆಯಿತು, ಬೆಂಗಳೂರಿನಲ್ಲಿ ರುದ್ರೇಶ್ ಮಂಡ್ರ ಕೇಸ್ ಆಯಿತು, ಕುಶಾಲನಗರದಲ್ಲಿ ಪ್ರವೀಣ್ ಪೂಜಾರಿ ಹತ್ಯೆ ಆಯಿತು, ಮೈಸೂರಿನಲ್ಲಿ ಮಾಗಳಿ ರವಿ ಹತ್ಯೆ ಆಯಿತು, ಹಾಗೆ ಉತ್ತರ ಕರ್ನಾಟಕದಲ್ಲಿ ಪರೇಶ್ ಮೆಸ್ತಾ ಹತ್ಯೆ ಆಯಿತು. ಈ ರೀತಿ ಸರಣಿ ಹತ್ಯೆಗಳು ನಡೀಲಿಕ್ಕೆ ಶುರುವಾಯಿತು. ಅದರ ನಂತರ ಇದೇ ಪಕ್ಕದಲ್ಲೇ ಇರುವಂತಹ ಗುಲ್ಬರ್ಗದಲ್ಲಿ ಒಬ್ಬ ಕಳ್ಳ ಮಲ್ಲಿಕಾರ್ಜುನ ಬಂಡೆ ಪೊಲೀಸ್ ಆಫೀಸರ್ನ ಹತ್ಯೆ ಮಾಡಿದ. ತುಮಕೂರಿನಲ್ಲಿ PSI ಜಗದೀಶನ ಒಬ್ಬ ಕಳ್ಳ ಡ್ರ್ಯಾಗರ್ ಅಲ್ಲಿ ಚುಚ್ಚಿ ಸಾಯಿಸಿದ. DYSP MK ಗಣಪತಿಯವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. DK ರವಿ ಸಾವನ್ನಪ್ಪಿದ್ರು. DC ಆಗಿದ್ದಂತ ಶಿಖಾ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಆಯಿತು. IAS ಆಫೀಸರ್ ರಶ್ಮಿ ಮಹೇಶ್ ಮೇಲೆ ದಾಳಿ ಆಯಿತು. ಹೀಗೆ ಅಧಿಕಾರಿಗಳಿಗೂ ರಕ್ಷಣೆ ಇರಲಿಲ್ಲ, ಪೊಲೀಸ್ ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲ, ಹಿಂದೂ ಕಾರ್ಯಕರ್ತರಿಗೂ ರಕ್ಷಣೆ ಇಲ್ಲ ಅಂತ ಆಯಿತು. 2023ರಲ್ಲಿ ಮತ್ತೆ ಚುನಾವಣೆ ಬಂತು. ಹಳೆ ಅನುಭವನ ಇಟ್ಕೊಂಡು ನಾವು ಹೇಳೋದು, ಒಂದು ವೇಳೆ ಯಾಮಾರಿ ಏನಾದರೂ ಕಾಂಗ್ರೆಸ್ಗೆ ನೀವು ಓಟ್ ಹಾಕಿದ್ರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ದು. ಇವತ್ತು 1.5 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇರುವಂಥ ರೀತಿಯನ್ನು ನೋಡಿದರೆ ನಿಮಗೆ ಯಾರಿಗಾದರೂ ಇದು ತಾಲಿಬಾನಿ ಸರ್ಕಾರ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಯಾರಿಗಾರು ಅನುಮಾನ ಇದೆಯಾ? ಆಗ 2015ರಲ್ಲಿ ಕ್ರಿಮಿನಲ್ ಪ್ರಕರಣ ವಾಪಸ್ ತೆಗೆದುಕೊಂಡ್ರು. ಸಿದ್ದರಾಮಯ್ಯನವರು 2ನೇ ಸಾರಿ ಮುಖ್ಯಮಂತ್ರಿ ಆದರೂ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪನ್ನು ಜಖಂ ಮಾಡಿದಂತಹ, ಪೊಲೀಸರ ಮೇಲೆ ದಾಳಿ ಮಾಡಿದಂತಹ, ಮುಸಲ್ಮಾನರ ವಿರುದ್ಧ ಇದ್ದಂತಹ UAPA ಕೇಸ್ಗಳು, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್, ಅದರಡಿ ಹಾಕಿದಂಥ ಕಠಿಣಾತಿ ಕಠಿಣ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ್ರು. ಅದರ ಬೆನ್ನಲ್ಲೇ ಮಾರಣ ಹೋಮಕ್ಕೆ ದಾರಿ ಮಾಡಿಕೊಡೋ ಸೂಚನೆ ಕೊಟ್ಟಿದ್ದು ಮಾತ್ರ ಅಲ್ಲ, ಈ ಸರಿ ನಿಮ್ಮ ಪ್ರಾಣ ಮಾತ್ರ ತೆಗೆಯಲ್ಲ,
ನಿಮ್ಮ ಭೂಮಿನೂ ಕಿತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ವಫ್ನ ಅಸ್ತ್ರವನ್ನು ಬಿಟ್ಟಿದ್ದಾರೆ. ಇವತ್ತು ರಾತ್ರಿ ವಿಜಯಪುರದ ಸಾವಿರಾರು ಜನ ರೈತರು ಭೂಮಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ತೇರದಾಳದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ, ಹಾಗೆ ವಿಜಯಪುರದಲ್ಲಿ ಜೊತೆಗೆ ಬೀದರ್ನಲ್ಲಿ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸರ್ಕಾರಿ ಆಸ್ತಿ 443 ಎಕರೆನ ಕಬಳಿಸುವಂಥ ಕೆಲಸ ಮಾಡಿದರೆ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಎಕರೆ ಹಿಂದೂಗಳ ಭೂಮಿಯನ್ನು ಕಬಳಿಸುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಅದರ ವಿರುದ್ಧ ಯತ್ನಾಳರು ಸಾಹುಕಾರರು ಹೋರಾಟಕ್ಕೆ ನಿಂತಿದ್ದಾರೆ. ಇದಕ್ಕೆ ನಾವು ಸಹಕಾರ ಕೊಡಬೇಕಾ ಬೇಡವಾ? ನಾವು ಧ್ವನಿ ಎತ್ತಬೇಕಾ ಬೇಡವಾ? ಅವ್ರ ಜೊತೆ ನಿಂತ್ಕೊಂಡು ನಾವು ಹೋರಾಟ ಮಾಡಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕಾ ಬೇಡವಾ? ಆ ಕಾರಣಕ್ಕೋಸ್ಕರ ನಾವು ಇವತ್ತು ಅಭಿಯಾನವನ್ನು ಮಾಡ್ಕೊಂಡಿದ್ದೀವಿ. ಬಂಧುಗಳೇ, ಅವನು ಯಾರು? ಜಮೀರ್ ಅಹಮದ್ ಇರೋದು 4 ಅಡಿ ಇರೋದನೆ ಮನುಷ್ಯ. ಅಲ್ಲಾಕಿ ಆಸ್ತಿ ಅಂತ, ಇದು ಅಲ್ಲೊಂದು ಆಸ್ತಿ ಅಂತೆ. ನಾ ಜಮೀರ್ ಅಹಮದ್ ಕೇಳಲಿಕ್ಕೆ ಬಯಸ್ತೀನಿ, ನೀವು ಸಿದ್ದರಾಮಯ್ಯನವರೇ ಹೇಳಿದರೆ ಇದು ಅಲ್ಲಾಕಿ, ಇದು ಜಮೀನು, ಅದು ಇದು ಅಂತ ಹೇಳ್ತಾ ಇದ್ದೀರಲ್ಲ. ಜಮೀರ್ ಅಹಮದ್, ನಿಮ್ಮ ಅಲ್ಲಾಗೂ ಭಾರತಕ್ಕೂ ಏನ್ರಿ ಸಂಬಂಧ ಇದೆ? ಅರಬ್ನಲ್ಲೇ ಹುಟ್ಟಿರುವ ನಿಮ್ಮ ದೇವರಿಗೂ ನಿಮ್ಮ ಪ್ರವಾದಿಗೂ ಭಾರತಕ್ಕೆ ಏನ್ ಸಂಬಂಧ ಇದೆ? ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಈ ನೆಲದ ಧರ್ಮಗಳಲ್ಲ. ಆ ಬರಡು ಭೂಮಿಯಾಗಿರುವಂಥ ಮರುಭೂಮಿಯಲ್ಲಿ ಹುಟ್ಟಿದಂಥ ಧರ್ಮಗಳು. ನೀವು ನೆಲೆ ಕಂಡುಕೊಂಡು ಭಾರತಕ್ಕೆ ಬಂದಿದ್ದೀರಿ ಹೊರತು ನಮ್ಮ ಧರ್ಮ ನಿಮ್ಮ ಹತ್ರ ನೆಲೆ ಕಳ್ಕೊಂಡು ಹೋಗಿಲ್ಲ. ನಿಮಗೂ ಭಾರತಕ್ಕೆ ಏನ್ರಿ ಸಂಬಂಧ? ನಿಮ್ಮ ಪ್ರವಾದಿಗೂ ಭಾರತಕ್ಕೆ ಏನು ಸಂಬಂಧ? ನಿಮ್ಮ ಧರ್ಮಕ್ಕೂ ಭಾರತಕ್ಕೆ ಏನು ಸಂಬಂಧ? ಹಾಗಿರ್ಬೇಕಾದ್ರೆ ಅಲ್ಲಾಹು ಭೂಮಿ ಭಾರತದಲ್ಲಿ ಹೇಗಿರಕ್ಕೆ ಸಾಧ್ಯ? ಇಲ್ಲಿರುವಂಥದ್ದು ರಾಮನ ಭೂಮಿ, ಇಲ್ಲಿರುವಂಥದ್ದು ಇಲ್ಲಿರೋದು ಕೃಷ್ಣನ ಭೂಮಿ, ಇಲ್ಲಿರುವಂಥ ಕಿತ್ತೂರು ಚೆನ್ನಮ್ಮ ಹೋರಾಟ ಮಾಡಿ ಉಳಿಸಿರೋ ಭೂಮಿ, ಇಲ್ಲಿರೋದು ಸಂಗೊಳ್ಳಿ ರಾಯಣ್ಣ ಹೋರಾಟದ ಭೂಮಿ, ಇಲ್ಲಿರೋದು ಶಿವಾಜಿ ಮಹಾರಾಜರ ಭೂಮಿ, ಇಲ್ಲಿರುವಂಥದ್ದು ಇದು ನಮ್ಮ ಭೂಮಿ, ಇದು ನಮ್ಮ ಧರ್ಮೀಯರ ಭೂಮಿ, ಇದು ಹಿಂದೂ ಧರ್ಮದ ನೆಲೆಬೀಡಿದು. ಇಲ್ಲಿ ನಿಮ್ಮ ಅಲ್ಲನ ಭೂಮಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಜಮೀರ್ ಅಹಮದ್ ಇರ್ಬೋದು, ಅವ್ರನ್ನ ಪೋಷಣೆ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನವ್ರು ಇರ್ಬೋದು, ಅವರಿಗೆ ಪಾಠ ಕಲಿಸ್ಬೇಕು. ಈ ವಫ್ ಗೆಜೆಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಬೇಕು. ಇವತ್ತು ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಮತ್ತು ಚಂದ್ರಬಾಬು ನಾಯ್ಡು ವಫ್ ಬೋರ್ಡ್ ಅನ್ನೇ ಬರ್ಖಾಸ್ತು ಮಾಡಿದ್ದಾರೆ. ನಾವು ನರೇಂದ್ರ ಮೋದಿಜಿಯವರ ಸರ್ಕಾರಕ್ಕೆ ಇಲ್ಲಿಂದ ಒಕ್ಕೋರ್ಲಿಂದ ಧ್ವನಿ ಎತ್ತೋಣ, ವಫ್ ಕಾಯ್ದೆನೇ ಬರ್ಖಾಸ್ತು ಮಾಡಿ ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಇಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ. ಬಂಧುಗಳೇ, ಈ ಮುಸಲ್ಮಾನರಿಗೆ ಈ ಭೂಮಿ ಅನ್ನೋದು ಪಿತ್ರಾರ್ಜಿತವಾಗಿ ಬರಬೇಕು ಅಂತಂದ್ರೆ ಅವ್ರ ಅಜ್ಜನೋ ತಾತನೋ ಮುತ್ತಾತನೋ ಅವ್ರ ಅಪ್ಪನೋ ಕೊಟ್ಟೋಗಿರ್ಬೇಕು ತಾನೆ. ನಿಮ್ಮ ಭೂಮಿ ನಿಮ್ಮ ತಂದೆ ನಿಮ್ಮ ಅಜ್ಜನಿಂದ ನಿಮಗೆ ಭೂಮಿ ಬಂದಿತ್ತು ಅಂತ ಹೇಳಿದ್ರೆ ಪಿತ್ರಾರ್ಜಿತ ಆಸ್ತಿ ಅಂತ ಇನ್ಹೆರಿಟೆನ್ಸ್ ಆಕ್ಟ್ ಪ್ರಕಾರವಾಗಿ ನಿಮಗೆ ಆ ಭೂಮಿ ಬರುತ್ತೆ. ಮುಸಲ್ಮಾನರ ಅಜ್ಜ ಆಗಲಿ ಅಪ್ಪ ಆಗಲಿ ತಾತ ಆಗಲಿ ಅವು ಎಲ್ಲಿಂದ ಬಂದಿದ್ದಾರೆ? ಯಾರಿದ್ದವರು ಈ ಭೂಮಿನಲ್ಲಿ? ನಿಮ್ಮ ಏನು ಸೌದಿ ಅರೇಬಿಯಾದಲ್ಲಿ ಮೆಕ್ಕಾ ಮದೀನದಲ್ಲಿರುವಂಥ ಮುಲ್ಲಾನೋ ಮೌಲ್ವಿನೋ ಇಮಾಮು ಭಾರತದಲ್ಲಿ ಬಿಟ್ಟು ಹೋಗಿರೋ ಭೂಮಿನ ಇದು? ಹೇಗಾಗಿ ನಿಮಗೆ ಭೂಮಿ ಬರೋಕ್ಕೆ ಸಾಧ್ಯ? ಅಥವಾ ಇಲ್ಲಿ ಬಂದಿದ್ರಲ್ಲ ಆ ಕಡೆಯಿಂದ ಗಜ್ನಿ ಗೋರಿಗಳು ಕೊಟ್ಟೋಗಿರೋ ಭೂಮಿನ ಇದು? ಅಥವಾ ಬಾಬರು ಹುಮಾಯೂನು ಅಕ್ಬರು ಔರಂಗಜೇಬ್ ಕೊಟ್ಟೋಗಿರೋ ಭೂಮಿನ? ಅಥವಾ ನಿಮ್ಮ ನವಾಬ ನಿಜಾಮ ಕೊಟ್ಟಿರೋ ಭೂಮಿನ ಇದು? ಇದು ಭಾರತದ ಭೂಮಿ, ಇದು ಹಿಂದೂ ಭೂಮಿ, ಇದು ಹಿಂದೂ ಸಂಸ್ಕೃತಿಗೆ ಜನ್ಮ ಕೊಟ್ಟಿರುವಂಥ ಸನಾತನ ಸಂಸ್ಕೃತಿಗೆ ಕೊಟ್ಟಿರೋ ಭೂಮಿ. ನಿಮ್ಮ ಅಲ್ಲಾಹುಗಾಗಲಿ ನಿಮ್ಮ ಧರ್ಮಕ್ಕಾಗಲಿ ಯಾವ ಸಂಬಂಧನೂ ಇಲ್ಲ. ಅಥವಾ ದೇಶ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಏನಾದರೂ ಮೊಹಮ್ಮದ್ ಅಲಿ ಜಿನ್ನ ಬಿಟ್ಟೋಗಿರೋ ಭೂಮಿನ ಇದು? ಎಲ್ಲಿಂದ ಬಂತು? ಎಲ್ಲಿಂದ ನಿಮಗೆ ಈ ಭೂಮಿ ಸಿಕ್ಕಿದೆ ಹೇಳಿ? ಇನ್ಹೆರಿಟೆನ್ಸ್ ಆಕ್ಟ್ನಲ್ಲಿ ಪ್ರಕಾರವಾಗಿ ಯಾರಿಂದಲಾದ್ರೂ ನಿಮಗೆ ಈ ಭೂಮಿನ ಗಳಿಸ್ಕೊಂಡಿರ್ಬೇಕಲ್ಲ. ಹಾಗಿದ್ರೂ ಕೂಡ ನಿಮಗೆ ಯಾವ ಹಿನ್ನೆಲೆನೇ, ನಿಮ್ಮ ಧರ್ಮಕ್ಕೆ ಹಿನ್ನೆಲೆ ಇಲ್ಲ. ಆದರೂ ಬಂದು ನಮ್ಮ ಭೂಮಿ ಅಂತ ನಮ್ಮ ರೈತರ ಭೂಮಿನ ಕಬಳಿಸಿಕೊಟ್ಟಿದ್ದಾರೆ. ಇದ್ರ ವಿರುದ್ಧ ಹೋರಾಟ ಮಾಡಬೇಕೋ ಬೇಡವಾ? ಪಕ್ಕದಲ್ಲಿರುವಂಥ ಬಾಂಗ್ಲಾದೇಶ ನೋಡಿದಿರಿ, 1.25 ಕೋಟಿ ಹಿಂದೂಗಳ ಸ್ಥಿತಿ ಏನಾಗಿದೆ ಅಂತ ಯೋಚನೆ ಮಾಡಿ. ಇಸ್ಕಾನ್ ಅಂತ ಹೇಳಿದ್ರೆ ಅನ್ನದಾಸೋಹನ ಮಾಡುವಂಥ ಒಂದು ಸಂಸ್ಥೆ ಅದು. ಇಸ್ಕಾನ್ ಇವತ್ತು ಪ್ರಭುಪಾದರು ಅವರ ಒಂದು ಪರಂಪರೆಯಲ್ಲಿ ಬಂದಂತಹ ಇಸ್ಕಾನ್ನ ಗುರುಗಳನ್ನು ಕೂಡ ಬಿಡ್ತಾ ಇಲ್ಲ, ಜೈಲಿಗೆ ಹಾಕ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ನೀವು ತಪ್ಪಾಗಿ ತಿಳ್ಕೊಳ್ಳಬೇಡಿ. ಹಿಂದೂಗಳು ಮುಸಲ್ಮಾನರು ಯಾವತ್ತು 30% ಆಗ್ತಾರೆ, ಅವತ್ತು ಇಲ್ಲಿ ಕುತ್ಕೊಂಡು ನಾನು ಲಿಂಗಾಯತ, ನಾನು ಗೌಡ, ನಾನು SC, ನಾನು ST, ನಾನು ಕುರುಬ ಅಂತ ನಿಮ್ಮನ್ನು ಯಾರನ್ನು ಉಳಿಸಲ್ಲ. ನಿಮ್ಮ ಯಾರ ಮೇಲೆ ಪ್ರೀತಿ ಇದಲ್ಲ. ಹಿಂದೂ ಅಂತಂದ್ರೆ ಹಣೆ ಮೇಲೆ ತಿಲಕ ಇತ್ತು ಅಂದ್ರೆ ನಿಮ್ಮನ್ನು ಹೊಡೆದಾಕ್ತಾರೆ.
ಅದಕ್ಕೆ ಪಾಕಿಸ್ತಾನನ ಉದಾಹರಣೆ, ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಅದೇ ಉದಾಹರಣೆ ಬಂಧುಗಳೇ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಹಿಂದೂಗಳು ನೀವು ಒಂದಾಗಿರಿ. ನೀವು ಲಿಂಗಾಯತರಾಗಬೇಡಿ, ನೀವು ಗೌಡ್ರಾಗಬೇಡಿ, ನೀವು ಕುರುಬರಾಗಬೇಡಿ, ನೀವು ಎಸ್ಸಿಗಳಾಗಬೇಡಿ, ನೀವು ಎಸ್ಟಿಗಳಾಗಬೇಡಿ, ಬ್ರಾಹ್ಮಣರಾಗಬೇಡಿ, ಮರಾಠರಾಗಬೇಡಿ, ನೀವು ಹಿಂದೂಗಳಾಗಿ ಮಾತ್ರ ಉಳಿಕೆ. ಈ ಮುಸಲ್ಮಾನರು ಯಾವ ದೇಶದಲ್ಲಿ ನೆಟ್ಟಗಿದ್ದಾರೆ ಹೇಳ್ರಿ ನೋಡೋಣ. ಯಾವ ದೇಶದಲ್ಲಿ ನೆಟ್ಟಗಿದ್ದಾರೆ ಹೇಳಿ? ಫಿಲಿಪೀನ್ಸ್ ಅಲ್ಲಿ ಹೋದ್ರೆ ಅಬು ಸಯಾಫ್ ಅಂತ ಹೇಳ್ಬಿಟ್ಟು ಅಲ್ಲಿ ಟೆರರಿಸ್ಟ್ ಆರ್ಗನೈಸೇಷನ್ ಮಾಡ್ತಾರೆ. ಅದೇ ರೀತಿ ಚೈನಾಕ್ಕೆ ಹೋದ್ರೆ ಅಲ್ಲೂ ಕೂಡ ಅಲ್ಲಿ ಇವ್ರದ್ದು ಸಮಸ್ಯೆ. ಅಮೆರಿಕಕ್ಕೆ ಹೋದ್ರೆ ಅಲ್ಲೂ ಕಿರುಕುಳ ಇವ್ರದ್ದು. ಇಡೀ ಫ್ರಾನ್ಸ್ನ ಮುಳುಗ್ಸಕ್ಕೆ ಹೊರಟಿದ್ದಾರೆ ಇವತ್ತು. ಇಡೀ ಯುರೋಪೇ ಹಾಳಾಗಿ ಹೋಗ್ತಾ ಇದೆ. ಇನ್ನು ಭಾರತ ನಮಗೆ ಇರೋದು ಒಂದು ದೇಶ. ಇವತ್ತು ಮುಸಲ್ಮಾನರಿಗೆ ತೊಂದರೆ ಆಯಿತು ಅಂತಂದ್ರೆ 56 ದೇಶ ಇದಾವ್ರಿ, 57 ದೇಶ ಇದೆ. ಕ್ರೈಸ್ತರಿಗೆ ತೊಂದರೆ ಆಯಿತು ಅಂದ್ರೆ 106 ದೇಶ ಇದೆ. ಹಿಂದೂಗಳಿಗೆ ತೊಂದರೆ ಆಯಿತು ಅಂತಂದ್ರೆ ಯಾವ ದೇಶ ಇದೆ? ಇರೋದು ಇದೊಂದೇ ಭೂಮಿ, ಈ ಶಿವಾಜಿನೆಲ್ಲ, ಈ ಭಾರತ ಭೂಮಿ ಬಿಟ್ಟರೆ ಇನ್ನು ಯಾವ ದೇಶ ಇದೆ ನಮಗೆ? ಇನ್ನಾದ್ರೂ ಕೂಡ ನೀವು ಹಿಂದೂಗಳು ಒಂದಾಗಿ ಜಾತಿಯನ್ನು ಬಿಡಿ ಅಂತ ಕೇಳಲಿಕ್ಕೆ ಬಂದಿದ್ದೀವಿ ಬಂಧುಗಳೇ. ಇನ್ನೊಂದೆರಡು ವಿಷಯನ ಹೇಳಬೇಕು. ನಮ್ಮ ಮಠದ ಸ್ವಾಮಿಗಳು ಉತ್ತರ ಕರ್ನಾಟಕ, ನಮ್ಮ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಸ್ವಾಮಿಗಳು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ ನಿಮಗೆ ಬಹಳ ಪ್ರೀತಿ ಇದೆ ನಮಗೆ. ಈ ಉತ್ತರ ಕರ್ನಾಟಕದ ನೆಲ ಅಂತ ಹೇಳಿದ್ರೆ ಇದು ಗಂಡು ಮೆಟ್ಟಿನ ನೆಲ ಅಂತ ಹೇಳ್ತಾರೆ. ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಶಿವಾಜಿ ಮಹಾರಾಜರು ಇದೆ ಈ ಭಾಗದಲ್ಲಿ. ಮದಕರಿ ನಾಯಕ, ಇಂಥವರೆಲ್ಲ ಬಂದು ಹೋಗಿರೋಂಥ ಭೂಮಿ. ಈ ಭೂಮಿನಲ್ಲಿ ಮಾತ್ರ ಕ್ಷಾತ್ರ ಇದೆ, ಶೌರ್ಯ ಇದೆ. ಈ ಭಾಗದಲ್ಲಿ ಸ್ವಾಮಿಗಳು ಕೂಡ ಇವತ್ತು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಬಂಧುಗಳೇ. ಸ್ವಾಮಿಗಳು ಇವತ್ತು ಮಠ ಮಾನ್ಯಗಳು ನಡೀತಾ ಇದ್ರೆ, ಕಟಾವು ಬಂದಾದ ಕೂಡಲೇ ಜೋಳ ಸೀಸನು, ರಾಗಿ ಸೀಸನು, ಭತ್ತದ ಸೀಸನು ಈ ರೀತಿ ಬಂದ ಕೂಡಲೇ ಸ್ವಾಮಿಗಳು ಜೋಳಗೆ ಇಟ್ಕೊಂಡು ಊರೂರಿಗೆ ಬರೋರು. ನೀವು ದವಸ ಕೊಡ್ತಾ ಇದ್ರಿ, ದಾನ ಕೊಡ್ತಾ ಇದ್ರಿ. ಆ ದವಸ ಧಾನ್ಯದಲ್ಲಿ ನಿಮಗೆ ಮಠದಲ್ಲಿ ಅಕ್ಷರ ದಾಸೋಹ ನಡೀತಾ ಇತ್ತು, ಅನ್ನದಾಸೋಹ ನಡೀತಾ ಇತ್ತು. ಈ ಕಾರ್ಯಕ್ರಮಕ್ಕೆ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಿದಂತಹ ಮಾಜಿ ಸಂಸದರು ಆಗಿರುವಂತಹ ಸಿದ್ದೇಶ್ವರಣ್ಣವರು ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸಭೆಗೆ ನಾನು ಸ್ವಾಗತವನ್ನು ಮಾಡ್ತೀನಿ. ಅದೇ ರೀತಿ ಹರಿಹರದ ಶಾಸಕರು, ಪಕ್ಷದ ಮುಖಂಡರು ಆಗಿರುವಂಥ BP ಹರೀಶ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತೀನಿ ಈ ಸಭೆಗೆ. ಅದೇ ರೀತಿ ಹೊಳಲ್ಕೆರೆಯ ಸನ್ಮಾನ್ಯ ಶಾಸಕರು, ಹಿಂದುಳಿದ ವರ್ಗದ ನೇತಾರರು ಆಗಿರುವ ನಮ್ಮ ಚಂದ್ರಪ್ಪ ಸಾಹೇಬರು ಬಂದಿದ್ದಾರೆ. ಅವರು ಕೂಡ ಈ ಸಭೆಗೆ ನಾನು ಸ್ವಾಗತವನ್ನು ಮಾಡ್ತೀನಿ. ಬಂಧುಗಳೇ, ನೀವೆಲ್ಲರೂ ಕೂಡ ನಮ್ಮ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳರ ಭಾಷಣ ಕೇಳಲಿಕ್ಕೆಲ್ಲ ಕಾತರರಾಗಿದ್ದೀರಿ ಅಂತ ನನಗೆ ಗೊತ್ತು. ಹಾಗಾಗಿ ನಾನು ಆದಷ್ಟು ಬೇಗ ಭಾಷಣ ಮುಗಿಸ್ತೀನಿ. ಮುಗಿಸೋ ಮೊದಲು ಒಂದೆರಡು ಮಾತುಗಳು ಹೇಳಿಕ್ಕೆ ಬಯಸ್ತೀನಿ. ಬಂಧುಗಳೇ, ಮಠ ನಡೀತಾ ಇದ್ದಿದ್ದು ನೀವು ಕೊಟ್ಟಂಥ ದವಸದಿಂದ, ಮಠದಲ್ಲಿ ಅಕ್ಷರ ದಾಸೋಹ ನಡೀತಾ ಇರೋಂಥದ್ದು ನೀವು ಕೊಟ್ಟಂಥ ದಾನದಿಂದ ನಡೀತಾ ಇತ್ತು. ಇವತ್ತು ಮಠಗಳನ್ನು ಕೈ ಹಿಡಿದು ಬೆಳೆಸಿದಂಥ, ದವಸ ಧಾನ್ಯ ಕೊಟ್ಟಂತಹ, ದಾನ ಕೊಟ್ಟಂತಹ ರೈತನ ಭೂಮಿಗೆ ಇವತ್ತು ಕಂಟಕ ಬಂದಿದೆ. ಆದರೆ ನಮ್ಮ ಸ್ವಾಮಿಗಳು ಏನು ಮಾಡ್ತಿದ್ದಾರೆ? ತುಂಗಭದ್ರಾ ನದಿಯಿಂದ ಈಚೆಗಿರುವಂಥ ಸ್ವಾಮಿಗಳೆಲ್ಲ ಬೀದಿ ಬಂದು ಕೈ ಜೋಡಿಸ್ತಾ ಇದ್ದಾರೆ. ನಮ್ಮ ಆ ಕಡೆಗೆ ತುಂಗಭದ್ರಾ ನದಿ ದಾಟ್ಬಿಟ್ಟು ಆ ಕಡೆಗೆ ಸೌತ್ ಕರ್ನಾಟಕ, ದಕ್ಷಿಣ ಕರ್ನಾಟಕದ ಸ್ವಾಮಿಗಳಿಗೆ ಈ ವೇದಿಕೆ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಕರೆ ಕೊಡ್ತೀನಿ. ಒಳ್ಳೊಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿದಿರಿ, ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಒಳ್ಳೆ ಫೀಸ್ ಬರ್ತಾ ಇದೆ. ರೈತರು ಬೇಡ ಅಂತೇಳಿ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀರಾ. ನಾಳೆ ಮುಸಲ್ಮಾನರು ಬೀದಿಗಿಳಿತು ಅಂತಂದ್ರೆ ನಿಮ್ಮ ಮಠನೂ ಉಳಿಯಲ್ಲ, ನಿಮ್ಮ ಯಾವ ಆಶ್ರಮನೂ ಉಳಿಯಲ್ಲ. ಇವತ್ತು ರೈತ ಕಷ್ಟಪಟ್ಟಿದ್ದಾನೆ, ನೀವು ಮಠದಲ್ಲಿ ಕಡೆ ಕೂತ್ಕೊಂಡ್ಬಿಟ್ಟು ಬಂದಂಥ ಭಕ್ತರಿಗೆ ಅಕ್ಷತೆ ಹಾಕು, ಕೈಗೆ ಸೇಬಣ್ಣು ಕೊಡು, ಕಿತ್ಲೆ ಹಣ್ಣು ಕೊಡು, ಅಥವಾ ಮೂಸಂಬಿ ಹಣ್ಣು ಕೊಡು. ಇದಕ್ಕೆಲ್ಲ ನೀವಿರೋದು ಧರ್ಮ ರಕ್ಷಣೆ ಕೆಲಸವನ್ನ ಇವತ್ತು ಮಾಡಬೇಕು. ನಮ್ಮ ರೈತರನ್ನ ಉಳಿಸೋ ಕೆಲಸಕ್ಕೆ ಸ್ವಾಮೀಜಿಯವರು ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ವಿನಮ್ರವಾಗಿ ಕೇಳ್ತೇನೆ. ಅದೇ ರೀತಿಯಲ್ಲಿ ನಿಮಗೆ ಕಟುವಾದ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ಲಿಕ್ಕೆ ಬಯಸ್ತೀವಿ. ಯಾಕೆಂತಂದ್ರೆ ಸ್ವಾಮಿಗಳ ಸ್ಥಿತಿ, ಇಸ್ಕಾನ್ನ ಸ್ವಾಮಿಗಳ ಸ್ಥಿತಿ ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗಿದೆ ಅನ್ನೋದನ್ನ ನೋಡಿ ಆದ್ರೂ ಕೂಡ ನಮ್ಮ ರೈತರ ಬೆಂಗಾವಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಕರೆಯನ್ನು ಕೊಡ್ತೀನಿ. ಬಂಧುಗಳೇ, ನಮ್ಮ ಧರ್ಮದ ಹಿರಿಮೆ ಬಗ್ಗೆ ಒಂದೆರಡು ನಿಮಿಷದಲ್ಲಿ ಮಾತಾಡ್ತಾ ಹೇಳ್ತೀನಿ, ನಾನು ಮಾತನ್ನು ಮುಗಿಸ್ತೀನಿ. ಸಿದ್ದರಾಮಯ್ಯನವರು ಮೊದಲನೇ ಸರಿ ಮುಖ್ಯಮಂತ್ರಿ ಆದರು. ನಾವೇನಾದರೂ ಕೇಸರಿದು ಶಾಲೆ ಹಾಕೋಕೆ ಹೋದ್ರೆ ತೆಗೆದು ಬಿಸಾಕೋರು. ನಮ್ಮ ಏನಾದ್ರು ಕುಂಕುಮ ಇಡಕ್ಕೆ ಹೋದ್ರೆ ಕುಂಕುಮ ಇಡಿಸ್ಕೊಳ್ತಿರ್ಲಿಲ್ಲ.
ಎರಡನೇ ಸರಿ ಮತ್ತೆ ಮುಖ್ಯಮಂತ್ರಿ ಆದರು. ಅದೇ ದರ್ಪ ಮುಂದುವರೆದಿತ್ತು. ತಾಯಿ ಚಾಮುಂಡಿ ಬೆಟ್ಟ ಇದೆ, ವರ್ಷಕ್ಕೊಂದ್ಸರಿ ದಸರಾ ಉದ್ಘಾಟನೆ ಬರ್ತಿದ್ರೆ ಹೊರತು ಯಾವತ್ತು ತಾಯಿ ಚಾಮುಂಡಿ ಹತ್ರ ಹೋಗಿ ಕೈಯ ಮುಗಿತಿರ್ಲಿಲ್ಲ. ಆದರೆ ಯಾವಾಗ ಮೂಢ ಹಗರಣ ಬಂದು ತಗಲಾಕೊಳ್ತು ನೋಡಿ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅದುವರೆಗೆ ಚಾಮುಂಡಿ ಬೆಟ್ಟದ ಕಡೆ ತಲೆನೇ ಹಾಕಿ ಮಲಗ್ತಿರ್ಲಿಲ್ಲ. ಸೀದಾ ಹೋಗಿ ತಾಯಿ ಚಾಮುಂಡಿಯ ಕೃಪೆ ಇದೆ ಅಂತ ಹೇಳಿ ತಾಯಿ ಹತ್ರ ಬೇಡಕ್ಕೆ ಹೋದ್ರು. ಅದಾದ ನಂತರ ಹಾಸನಾಂಬೆ ಹತ್ರಕ್ಕೆ ಹೋದ್ರು, ತಾಯಿ ಕಾಪಾಡು ಅಂತ ಹೋದ್ರು. ಕಷ್ಟ ಬಂದಾಗ ಸಿದ್ದರಾಮಯ್ಯನವ್ರನ್ನ ಸಾಬ್ರ ದೇವರು ಕಾಪಾಡಲಿಲ್ಲ, ಕ್ರೈಸ್ತರ ದೇವರು ಕಾಪಾಡಲಿಲ್ಲ. ಕಾಪಾಡಬೇಕಾಗಿದ್ದು ನಮ್ಮ ತಾಯಿ ಚಾಮುಂಡಿ ಹಾಸನಾಂಬೆ ಕಾಪಾಡಿದ್ದು. ಬಂಧುಗಳೇ, ಇವತ್ತು ಸಿದ್ದರಾಮಯ್ಯನವರಿಗೆ ಮನವರಿಕೆ ಆದ್ರೂ ಕೂಡ ಅವ್ರನ್ನ ಕಾಪಾಡೋದು ಸಾಬ್ರ ದೇವರಲ್ಲ, ಹಿಂದೂ ದೇವರೇ ಕಾಪಾಡೋದು ಅಂತ ಗೊತ್ತಾಗಿದೆ. ಆದರೆ ಓಟಿನ ರಾಜಕಾರಣಕ್ಕೋಸ್ಕರವಾಗಿ ಈ ವಫ್ ಇಟ್ಕೊಂಡು ನೀವು ಮಾಡ್ತಾ ಇದ್ದಾರೆ ಬಂಧುಗಳೇ. ಇದಕ್ಕೋಸ್ಕರ ಹಿಂದೂಗಳ ಒಗ್ಗಟ್ಟಾಗಿ ನಾವೆಲ್ಲ ಒಕ್ಕೋರ್ಲಿಂದ ಧ್ವನಿಯನ್ನು ಮೊಳಗಿಸ್ಬೇಕು. ನಾವು ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ವಫ್ ಬೋರ್ಡನ್ನು ಕಿತ್ತಾಕಿದಾರೋ ಅದೇ ರೀತಿ ಕರ್ನಾಟಕದಲ್ಲೂ ವಫ್ ಬೋರ್ಡನ್ನು ಕಿತ್ತಾಕಬೇಕು. ನಮ್ಮ ಧ್ವನಿ ನರೇಂದ್ರ ಮೋದಿ ಅವರಿಗೆ ಕೇಳಿಸಿ ವಫ್ ಕಾಯ್ದೆನೇ ರದ್ದು ಮಾಡಬೇಕು. ಅಲ್ಲಿವರೆಗೂ ನಾವೆಲ್ಲರೂ ಕೂಡ ನಿರಂತರವಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ, ಈ ಒಂದು ಹೋರಾಟಕ್ಕೆ ಒಂದು ಸಮರ್ಥ ನಾಯಕತ್ವವನ್ನು ಕೊಟ್ಟಿರುವಂತಹ ನಮ್ಮ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ರಿಗೆ, ಅವ್ರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿರುವಂತಹ ಸಾಹುಕಾರರಿಗೆ, ಇದೀ ಒಂದು ಕಾರ್ಯಕ್ರಮದ ರೂಪುರೇಷೆನ ನಿರ್ಧಾರ ಮಾಡ್ತಾ ಇರುವಂತಹ ನಮ್ಮ ಅರವಿಂದ್ ಲಿಂಬಾವಳಿಯರು ಇರ್ಬೋದು, ಕುಮಾರ್ ಬಂಗಾರಪ್ಪನವರು ಇರ್ಬೋದು, ಬಿ ವಿ ನಾಯಕರು ಇರ್ಬೋದು, ನಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿರುವಂಥ ಸಿದ್ದೇಶ್ವರಣ್ಣ ಇರ್ಬೋದು, ಚಂದ್ರಪ್ಪನವರು ಇರ್ಬೋದು, ಅದೇ ರೀತಿಯಲ್ಲಿ ಬಿ ಪಿ ಹರೀಶ್ ಅವರು ಇರ್ಬೋದು, ಮಹೇಶ್ ಕುಮಟಳ್ಳಿ ಅವರಿಗಿರ್ಬೋದು, ಶ್ರೀಮಂತ ಪಾಟೀಲ್ರಿಗಿರ್ಬೋದು, ಪ್ರತಿಯೊಬ್ಬರು ನಾಯಕರಿಗೂ ಕೂಡ ನಾನು ವಂದಿಸ್ತೀನಿ. ಈ ನಮ್ಮ ಹೋರಾಟ ಕೇವಲ ಒಂದು 4 ದಿನಗಳ ಮೀಡಿಯಾದ ಪ್ರಚಾರಕ್ಕೋಸ್ಕರ ನಡೀತಿರೋ ಹೋರಾಟ ಅಲ್ಲ. ಇವತ್ತು ಹಿಂದೂಗಳ ಬಗ್ಗೆ ನಿಜವಾದ ಕಾಳಜಿ ಪ್ರೀತಿಯನ್ನು ಇಟ್ಕೊಂಡಿರುವಂತಹ ಹೋರಾಟ. ಇವತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್, ಹಿಂದೂಗಳನ್ನ ಕಾಯಲಿಕ್ಕೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿದ್ದಾರೆ. ಹಿಂದೂಗಳನ್ನ ಹಿತರಕ್ಷಣೆ ಮಾಡಲಿಕ್ಕೆ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಇದ್ದಾರೆ. ಆಂಧ್ರದಲ್ಲಿ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಪವನ್ ಕಲ್ಯಾಣ್ ಬಂದಿದ್ದಾರೆ. ತಮಿಳುನಾಡಿನಲ್ಲಿ ಒಬ್ಬ ಅಣ್ಣಾಮಲೈ ಇದ್ದಾರೆ. ಕರ್ನಾಟಕಕ್ಕೂ ಕೂಡ ಅಂತ ಲೀಡರ್ಶಿಪ್ ಬೇಕು. ಆ ಲೀಡರ್ಶಿಪ್ ಕೂಡ ಅಂತ ಶಕ್ತಿ ಇರೋದು ಯಾರಿಗೆ? ಶಕ್ತಿ ಇರೋದು ಬಸವನಗೌಡ ಪಾಟೀಲ್ ಯತ್ನಾಳ್ರಿಗೆ. ಅವ್ರ ನೇತೃತ್ವದಲ್ಲಿ ಹೋರಾಟ ಮಾಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನಾನು ವಂದಿಸ್ತೀನಿ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕಕ್ಕೆ ನೀವು ಹೋರಾಟದಲ್ಲಿ ನೀವು ಮೇಲ್ಪಂಕ್ತಿನ ಹಾಕೊಟ್ಟವರು. ನವಾಬ್ರ ವಿರುದ್ಧ ಹೋರಾಟ ಮಾಡಿದವ್ರು ನೀವು, ನಿಜಾಮ್ರ ವಿರುದ್ಧ ಹೋರಾಟ ಮಾಡಿದವ್ರು ನೀವು, ಬೋಮರಿ ಸುಲ್ತಾನ್ರ ವಿರುದ್ಧ ಹೋರಾಟ ಮಾಡಿದವ್ರು ನೀವು. ಕರ್ನಾಟಕಕ್ಕೆ ಉತ್ತರ ಕರ್ನಾಟಕ ಅಥವಾ ಕಿತ್ತೂರು ಅಥವಾ ಕಲ್ಯಾಣ ಕರ್ನಾಟಕ